ಪ್ರಕೃತಿಯು ಎಲ್ಲರ ಸಹಕಾರವಿಲ್ಲದೆ ಬೆಳೆಯಲು ಸಾಧ್ಯವಿಲ್ಲ ಅಂತಹದರಲ್ಲಿ ಒಂದು ಸಂಘ ಸಂಸ್ಥೆಯೂ ಕೂಡ ಸಹಕಾರವಿಲ್ಲದೆ ಬೆಳೆಯಲು ಸಾಧ್ಯವಿಲ್ಲ. ಗವಿಸಿದ್ದೇಶ್ವರ ಸ್ವಾಮಿಗಳ ಹೇಳಿಕೆ. ಕೊಪ್ಪಳ ನಗರದಲ್ಲಿ ಗಂಗಾ ಯಮುನಾ ಸೌಹಾರ್ದ ಸಹಕಾರಿ ಸಂಘ ಕೊಪ್ಪಳದಲ್ಲಿ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮವನ್ನು 16/6/2024ರಂದು ರವಿವಾರ ಬೆಳಗ್ಗೆ 10 ಗಂಟೆಗೆ ಉದ್ಘಾಟನೆ ನೆರವೇರಿಸಲಾಯಿತು. ಉದ್ಘಾಟನೆಯನ್ನ ಮತ್ತು ದಿವ್ಯ ಸಾನ್ನಿಧ್ಯವನ್ನ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಮತ್ತು ಸಿದ್ದಲಿಂಗೇಶ್ವರ ಮಹಾಸ್ವಾಮಿಗಳು, ಮಹಾದೇವಯ್ಯ ಮಹಾಸ್ವಾಮಿಗಳು ವಹಿಸಿದರು. ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಮಾತನಾಡ್ತಾ, ಒಂದು ಪ್ರಕೃತಿಯು ಎಲ್ಲರ ಸಹಕಾರವಿಲ್ಲದೆ ಬೆಳೆಯಲು ಸಾಧ್ಯವಿಲ್ಲ, ಅಂತಹದರಲ್ಲಿ ಒಂದು ಸಂಘ ಸಂಸ್ಥೆಯೂ ಕೂಡ ಸಹಕಾರವಿಲ್ಲದೆ ಬೆಳೆಯಲು ಸಾಧ್ಯವಿಲ್ಲ ಎಂದು ಮಾತನಾಡಿದರು. ನಂತರ ಮಾತನಾಡಿದ ಸಿದ್ದಲಿಂಗೇಶ್ವರ ಮಹಾಸ್ವಾಮಿಗಳು, ಒಂದು ಯಾವುದೇ ಸಂಘ ಸಂಸ್ಥೆಗಳು ಅಥವಾ ಬ್ಯಾಂಕುಗಳಾಗಲಿ ಉತ್ತಮ ಆಡಳಿತವನ್ನು ನೀಡಬೇಕಾದರೆ ಆಡಳಿತ ಮಂಡಳಿಯ ಎಲ್ಲ ಪದಾಧಿಕಾರಿಗಳು ಹೊಂದಾಣಿಕೆ, ಉತ್ತಮ ಮನೋಭಾವನೆಗಳಿಂದ ಎಲ್ಲರ ಸಹಕಾರದೊಂದಿಗೆ ಎತ್ತರ ಮಟ್ಟಕ್ಕೆ ಬೆಳೆಯಲು ಸಾಧ್ಯವಾಗುತ್ತದೆ ಮತ್ತು ಗಂಗಾ ಯಮುನಾ ಎಂಬ ಎರಡು ನದಿಗಳು ಯಾವ ರೀತಿ ತಿಳಿಯಾದ ನೀರು ಹರಿದು ಸಾಗರವನ್ನ ಸೇರುತ್ತವೆಯೋ ಆ ರೀತಿಯಲ್ಲಿ ಈ ಸಹಕಾರಿ ಸಂಘವು ಕೂಡ ಎಲ್ಲ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಎತ್ತರ ಮಟ್ಟಕ್ಕೆ ಬೆಳೆಯಲಿ ಎಂದು ಆಶೀರ್ವಾದ ನೀಡಿದರು. ನಂತರ ಮುಖ್ಯ ಅತಿಥಿಗಳಾದ ವಿಶ್ವನಾಥ್ ಪಾಟೀಲ್ ಆರ್ಕೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರು ಮಾತನಾಡ್ತಾ, ಇಡೀ ರಾಜ್ಯದಲ್ಲಿಯೇ ಕಾನೂನು ಪಾಲಿಸುವ ಯಾವುದಾದರೂ ಸಹಕಾರಿ ಸಂಘ ಎಂದರೆ ಅದು ಗಂಗಾ ಯಮುನಾ ಸೌಹಾರ್ದ ಸಹಕಾರಿ ಸಂಘ ಎನ್ನುವ ಹೆಗ್ಗಳಿಕೆ ಹೊಂದಿದೆ. ಇದೇ ಸಂದರ್ಭದಲ್ಲಿ ವಿಶೇಷ ಆಹ್ವಾನಿತರು ಆದ ಹಾಸ್ಯ ಭಾಷಣಕಾರರು ಮತ್ತು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಆದ ಗಂಗಾವತಿ ಪ್ರಾಣೇಶ್ ಮಾತನಾಡ್ತಾ, ಒಂದು ಬ್ಯಾಂಕು ಅಥವಾ ಸಹಕಾರಿ ಸಂಘವಾಗಲಿ ತನ್ನ ಕಾರ್ಯವನ್ನು 10 ವರ್ಷಗಳ ಕಾಲ ನೆರವೇರಿಸಿದಾಗ ಅದು ಭದ್ರ ಬುನಾದಿಯಾದ ಹಾಗೆ. ಬ್ಯಾಂಕುಗಳು ಹೇಗೆ ದಿನಗಳು ಕಳೆಯುತ್ತವೆ ಹಾಗೆ ಇನ್ನೂ ವೃದ್ಧಿ ಹೊಂದುತ್ತವೆ. ಆದರೆ ಮನುಷ್ಯನು ಆಯುಷ್ಯ ಕಳೆದಂತೆ ಅವನ ಸಾವು ಸಮೀಪಿಸುತ್ತದೆ. ಯಾವ ಸಂಘ ಸಂಸ್ಥೆಗಳು ದಿನಗಳನ್ನು ಕಳೆಯುತ್ತವೆ ಅವುಗಳು ಚಿರಂಜೀವಿ ಇದ್ದಂತೆ ಎಂದು ಮಾತನಾಡಿ ಸಾರ್ವಜನಿಕರಿಗೆ ನಗೆ ಚಟಾಕಿಯನ್ನ ಹೇಳಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿದ ಕೊಪ್ಪಳ ಹಾಗೂ ಜಿಲ್ಲಾ ನಿರ್ದೇಶಕರಾದ ಗವಿಸಿದ್ದಯ್ಯ ಎಸ್ ಲಿಂಗನ ಬಸಯ್ಯ ಮಠ್ ಮಾತನಾಡ್ತಾ, ಗಂಗಾ ಯಮುನಾ ಸೌಹಾರ್ದ ಸಹಕಾರಿ ಸಂಘ ಸಂಸ್ಥೆ ಬೆಳೆಯಬೇಕಾದರೆ ನಮ್ಮ ಎಲ್ಲ ಆಡಳಿತ ಮಂಡಳಿಯವರ ಹೊಂದಾಣಿಕೆ, ಮನೋಭಾವನೆ ಮತ್ತು ಸಹಕಾರದೊಂದಿಗೆ ಬೆಳೆಯಲು ಸಾಧ್ಯವಾಗಿದೆ ಎಂದು ಮಾತನಾಡಿದರು. ಈ ಸಂದರ್ಭದಲ್ಲಿ ರಮೇಶ್ ವೈದ್ಯ, ರಾಷ್ಟ್ರೀಯ ಸಂರಕ್ಷಕರು, ಸಹಕಾರ ಭಾರತಿ, ಹೇಮಲತಾ ನಾಯಕ, ವಿಧಾನ ಪರಿಷತ್ ಸದಸ್ಯರು, ಸಿವಿ ಚಂದ್ರಶೇಖರ್, ಜೆಡಿಎಸ್ ರಾಜ್ಯ ಕೋರ್ ಕಮಿಟಿ ಸದಸ್ಯರು, ಶ್ರೀಧರ್ ಕೆಸರಟ್ಟಿ ನಿರ್ದೇಶಕರು, ಮುದಿಯಪ್ಪ ಕಬಲೂರು ಮಾಜಿ ಪುರಸಭೆ ಅಧ್ಯಕ್ಷರು ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಚೆನ್ನಯ್ಯ ಹಿರೇಮಠ್, NKS TV4 ನ್ಯೂಸ್, ಕುಕನೂರು. ಎಲ್ಲ ಪೂಜ್ಯರ ಹಿರಿಯರ ಗುರುಗಳ ಒಂದು ಹಾರೈಕೆಯನ್ನ ಪಡ್ಕೊಳ್ತಕ್ಕಂಥದ್ದು ಏನೈತಲ್ಲ, ಇದು ಬಹಳ ವಿಶೇಷವಾಗಿರ್ತಕ್ಕಂಥ ಗೌರವಾನ್ವಿತವಾಗಿರ್ತಕ್ಕಂಥ ನಡಾವಳಿ ಅಂತಕ್ಕಂಥ ಮಾತನ್ನ ಹೇಳ್ಬೇಕಾಗುತ್ತೆ. ಆ ನಡಾವಳಿಯಲ್ಲಿ ನಡ್ಕೊಂಡು ಬಂದಿರತಕ್ಕಂಥ ಎಲ್ಲ ನಿರ್ದೇಶಕ ಮಂಡಳಿಗೂ ಕೂಡ ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಭವಿಷ್ಯವನ್ನ ಭಗವಂತ ಕಲ್ಪಿಸಿ ಅಂತಕ್ಕಂಥ ಮಾತನ್ನು ಹೇಳಿದ್ವಿ. ಗಂಗಾ ಯಮುನಾ ಇಬ್ರು ಕೂಡ ತಾಯಂದ್ರು, ಪವಿತ್ರವಾಗಿರ್ತಕ್ಕಂಥ ಗಂಗೆ, ಪವಿತ್ರವಾಗಿರ್ತಕ್ಕಂಥ ಯಮುನೆ, ಅದು ಎಷ್ಟೊಂದು ತಿಳಿಯಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯೊಳಗ ಜುಳಿ ಹರಿತಕ್ಕಂಥ ಒಂದು ವ್ಯವಸ್ಥೆ. ಅದು ಮುಂದೆ ಮುಕ್ತಿಯನ್ನು ಕಾಣಬೇಕು, ಸಮುದ್ರವನ್ನು ಸೇರಬೇಕು, ಅದು ಸಮಾಜವನ್ನು ಸೇರಬೇಕು, ಸಮಾಜದೊಳಗೆ ವಿಶೇಷವಾಗಿರ್ತಕ್ಕಂಥ ಕಾರ್ಯವನ್ನ ನಡೆಸ್ಕೊಂಡು ಬರಬೇಕು ಅಂತಕ್ಕಂಥ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡ ನಿರ್ದೇಶನ ಆಶೀರ್ವಾದದ ಮುಖಾಂತರವಾಗಿ ಎಲ್ಲ ಹಿರಿಯರ ಆಶೀರ್ವಾದದ ಮುಖಾಂತರವಾಗಿ ನಡ್ಕೊಂಡು ಬರಲಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಆಶೀರ್ವಚನಕ್ಕೆ ಪೂರ್ಣ ವಿರಾಮವನ್ನು ಕರೆದಿದ್ದೀವಿ. ಎಲ್ಲಾಗಿತ್ತು ಇಲ್ಲ ಏನು ಅಂತ ಬಹಳ ನನಗೆ ಬೆಳಗಿನಿಂದ ಬಹಳ ಮುಜುಗರ ಆಗಿತ್ತು. ಆದ್ರೆ ಇವತ್ತು ವೇದಿಕೆ ನಮಗೆ ಬಹಳ ಸಂತೋಷ ತಂದಿದೆ. ತಾವೆಲ್ಲರೂ ಬಂದಿದ್ದಕ್ಕೆ ಇನ್ನೊಂದ್ಸರಿ ನಮ್ಮ ಆಡಳಿತ ಮಂಡಳಿ ಪರವಾಗಿ ತುಂಬ ಹೃದಯದ ಧನ್ಯವಾದ ಸಲ್ಲಿಸ್ತೇನೆ. ಈ ಮುಖಾಂತರ ಮಾತಾಡೋ ಅವಕಾಶ ಮಾಡಿಕೊಟ್ಟಿದ್ದಾರೆ. 95% ಸಾಲದ ವಸೂಲಾತಿ ಇದ್ದಾಗ ಮಾತ್ರ ನಾವು ಠೇವಣಿದಾರರಿಗೆ ವಾಪಸ್ ಕೊಡೋದಕ್ಕೆ ಸಾಧ್ಯ ಆಗ್ತದ. ಇವತ್ತು ಡಿಪಾಸಿಟ್ ತಗೊಂತೀವಿ, ಕೊಟ್ಟಿರೋ ಸಾಲ ಇವತ್ತು ವಸೂಲಿ ಆಗಿಲ್ಲ ಅಂತಂದ್ರೆ ಅವತ್ತು ನಾವು ಸಂಕಷ್ಟಕ್ಕೆ ಬೀಳ್ತೀವಿ. ಈ ಎಲ್ಲ ಮಾತುಗಳನ್ನ ನಾನು ವೇದಿಕೆಯಲ್ಲಿ ಯಾಕೆ ಹೇಳ್ತೇನೆ ಅಂದ್ರೆ, ಅತ್ಯಂತ ಒಳ್ಳೆಯ ಸಹಕಾರಿ ಸಂಘವಾಗಿ ಗಂಗಾ ಯಮುನಾ ಈ ಸೌಹಾರ್ದ ಪತ್ತಿನ ಸಹಕಾರಿ ಸಂಘ ಬೆಳಿಬೇಕು. ಇವತ್ತು ಗವಿಮಠದ ಅಜ್ಜವರನ್ನ, ಪರಮ ಪೂಜ್ಯರನ್ನ, ರಾಜ್ಯದ ಸಹಕಾರಿ ಮುಖಂಡರನ್ನ ಇವತ್ತು ಕರೆಸಿ ನೀವು ಈ ಕಟ್ಟಡವನ್ನ ಉದ್ಘಾಟನೆ ಮಾಡಿರಿ. 8 ವರ್ಷ ನಡೆದು ಬಂದಂತ ದಾರಿ ಒಳಗ ಏನಾದರೂ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರೆ ಅದನ್ನ ಸರಿಪಡಿಸಿಕೊಂಡು ರಾಜ್ಯಕ್ಕೆ ಕಾನೂನನ್ನ ಪಾಲಿಸ್ತಕ್ಕಂಥ ಯಾವುದಾದ್ರೂ ಸಹಕಾರಿ ಸಂಘ ರಾಜ್ಯದಲ್ಲಿ ಇದ್ರೆ ಅದು ಗಂಗಾ ಯಮುನಾ ಸೌಹಾರ್ದ ಸಹಕಾರಿ ಅನ್ನುವಂಥ ಹೆಗ್ಗಳಿಕೆಯನ್ನು ನೀವು ಹೊಂದುತ್ತೀರಿ. ಯಾವಾಗ ನಾವು ಕಾನೂನನ್ನ ಗೌರವಿಸ್ತೀವಿ ಅದು ನಮ್ಮನ್ನ ರಕ್ಷಣೆ ಮಾಡ್ತದೆ ಅನ್ನುವಂಥ ಮಾತನ್ನು ಹೇಳಿ ಅತ್ಯಂತ ಉತ್ಸಾಹದಿಂದ ದಶವಾರ್ಷಿಕೋತ್ಸವ ಹೆಂಗಿರ್ಬೇಡ ಅಂತೇಳಿ ಈಗ ಬುಕ್ ಮಾಡ್ಕೊಂಡ್ಬಿಟ್ನೆ. ನೀವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಒಂದು ಬ್ಯಾಂಕು 10 ವರ್ಷಗಳ ಕಾಲ ತನ್ನ ಸೇವೆಯನ್ನು ಸಲ್ಲಿಸ್ತು ಅಂದರೆ ಮುಗೀತು, ಅದರ ನೆಲೆ ಭದ್ರ ಆಯಿತು ಅಂತಲೇ ಅರ್ಥ. ಮನುಷ್ಯನ ಆಯುಸ್ಸು ಹೆಚ್ಚಾದಂಗೆಲ್ಲ ಅವನು ಸಾವಿಗೆ ಹತ್ತಿರ ಆಗ್ತಾನೆ ಅಂತ ಅರ್ಥ.
ಆದರೆ ಸಂಸ್ಥೆಗಳು ವರ್ಷಗಳನ್ನು ಕಳೆದಂತೆಲ್ಲ ಅವು ಚಿರಂಜೀವಿಗಳಾಗ್ತವೆ ಅನ್ನೋದಕ್ಕೆ ಉದಾಹರಿಸ್ತೀನಿ. ಇವತ್ತೆಷ್ಟೋ ದೊಡ್ಡ ದೊಡ್ಡ ಬ್ಯಾಂಕ್ಗಳು ಹುಟ್ಟಾಕಿದವರು ಇಲ್ಲೇ ಇಲ್ಲ ಈಗ, ಆದರೆ ಆ ಸಂಸ್ಥೆಗಳು ಲಕ್ಷಾಂತರ ಜನರಿಗೆ ಅನ್ನವನ್ನು ಉದ್ಯೋಗವನ್ನು ಕೊಟ್ಟಿದೆ. ಆ ಸಾಲಿಗೆ ನಮ್ಮ ಗಂಗಾ ಯಮುನಾ ಸೌಹಾರ್ದ ಬ್ಯಾಂಕ್ ಕೂಡ ಸೇರಲಿ ಅಂತ ಹಾರೈಸ್ತಾ ನನ್ನ ಮಾತನ್ನು